ಆರೋಗ್ಯ ಇಲಾಖೆ ವತಿಯಿಂದ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಕಳೆದ 3 ದಿನದ ಹಿಂದೆ ರೇಡ್ ಅನ್ನು ಮಾಡಲಾಗಿತ್ತು. ರೇಡ್ ಅನ್ನು ಮಾಡಿ ಸಾಕಷ್ಟು ವಸ್ತುಗಳನ್ನು ಸೀಸ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಯುಟಿ ಖಾದರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ದಾಳಿ ನಡೆಯುತ್ತೆ. ಮುಂಬೈ ಜಾಲದ ಬಗ್ಗೆಯೂ ಕೂಡ ಯುಟಿ ಖಾದರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೊರ ರಾಜ್ಯದಿಂದ ಚಿಕನ್ ಮಟನ್ ಬರ್ತಾ ಇದೆ. ಮುಂಬೈ ಹಾಗೂ ದೆಹಲಿ ಅಧಿಕಾರಿಗಳಿಗೆ ಪತ್ರವನ್ನೇ ಬರೆಯಲಾಗಿದೆ. ಹೊರ ರಾಜ್ಯದಿಂದ ಬರುವ ಮಾಂಸಕ್ಕೆ ತಡೆ ಹಿಡಿಯಲಾಗಿದೆ. ಲ್ಯಾಬ್ಗಳಿಗೆ ಆಹಾರ ಸ್ಯಾಂಪಲ್ ಕಳಿಸಿದ್ದೇವೆ. ಲ್ಯಾಬ್ ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೀವಿ. ಹೋಟೆಲ್ ಸೀಸ್ ಮಾಡೋದು ಉದ್ದೇಶವಲ್ಲ. ಸುರಕ್ಷಿತವಲ್ಲದ ಆಹಾರ ನಡೆದರೆ ಕಠಿಣ ಕ್ರಮ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ದಾಳಿ ಮುಂದುವರಿಯಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಯುಟಿ ಖಾದರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಮೂರು ದಿನಗಳಿಂದ ಬೆಂಗಳೂರಿನ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದನ್ನ ಸ್ವಾಗತಾರ್ಹ ಅಂತ ಹೇಳಿ ಸ್ವೀಕಾರ ಮಾಡ್ತಿದ್ದಾರೆ. ಆದ್ರೆ ಈ ರೈಡ್ ಇಲ್ಲಿವರೆಗೂ ನಡೆಯುತ್ತೆ. ಮತ್ತೆ ಇಲಾಖೆ ಇನ್ನು ಯಾವ ರೀತಿಯಾಗಿ ಇದರ ವಿರುದ್ಧ ಕ್ರಮಗಳನ್ನ ತಗೊಳುತ್ತೆ, ಎಲ್ಲರ ಕುರಿತು ಸಚಿವರನ್ನೇ ಮಾತಾಡ್ಸೋಣ. ಯುಟಿ ಖಾದರ್ ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ತೆ. ಈಗ ನಿಜಕ್ಕೂ ಕೂಡ ಈ ಒಂದು ಇಲಾಖೆಯ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ರೀತಿ ಅಭಿನಂದನಾರ್ಹ. ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡ್ತಾ ಇದೆ. ಈಗ ಈ ರೈಡ್ ಇಷ್ಟು ದಿನವರೆಗೂ ಮುಂದುವರಿಯುತ್ತೆ. ಮತ್ತೆ ಕೇವಲ ಬೆಂಗಳೂರಿಗಷ್ಟೇ ಸೀಮಿತನ ಅಥವಾ ಜಿಲ್ಲಾ ವ್ಯಾಪ್ತಿಗೂ ಕೂಡ ವಿಸ್ತರಣೆ ಮಾಡ್ತಾರೆ? ಯಾಕಂದ್ರೆ ಜಿಲ್ಲೆಯಲ್ಲೂ ಕೂಡ ಹೋಟೆಲ್ಗಳಿದಾವೆ. ಸೊ ಹೀಗಾಗಿ ಇಲ್ಲ, ಇವತ್ತು ನಾವೇನು ತಪಾಸಣೆ ಮಾಡ್ತಾ ಇದ್ದೇವೆ ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಸೀಮಿತ. ಮತ್ತು ಅದು ತಪಾಸಣೆ ನಿರಂತರವಾಗಿ ನಡೀತಾ ಇರ್ತದೆ. ಅದಕ್ಕೆ ನಾವು ಒಂದು ಸಿಸ್ಟಮ್ ನಾವು ಇವತ್ತು ಮುಂದಿನ ಮಾಡ್ತೇವೆ. ಮತ್ತೆ ಬೆಂಗಳೂರಿನಲ್ಲಿ ನಡೆಯುವಂತಹ ತಪಾಸಣೆ ಅದು ಬರೀ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಇದೆಲ್ಲ ಇಡೀ ರಾಜ್ಯದ ಸರ್ವರಿಗೂ ಒಂದು ಎಚ್ಚರಿಕೆ ಗಂಟೆ. ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬಂದು ಫ್ಯಾಕ್ಟರಿ ಮಾಡಿದವರು ಕೂಡ ಇದೊಂದು ವಾರ್ನಿಂಗ್. ಇದರಲ್ಲಿ ಅವರ ಆಹಾರ ಉತ್ಪಾದನೆ ಸಂಬಂಧಪಟ್ಟಾಗ ಅವರ ಫ್ಯಾಕ್ಟರಿಯಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ, ಮತ್ತೆ ಎಲ್ಲಿದು ಮನೆ ಪ್ಲೇಟ್ ಅಲ್ಲಿ ಹೋಗಿ ಬಿದ್ದು ಜನರಿಗೆ ಕೊಡ್ತಾರೆ ಇಲ್ಲಿ, ಅವರು ಸಿಸ್ಟಮ್ಯಾಟಿಕ್ ಆಗಿ ಅವರು ಇರಬೇಕು ಇದರಲ್ಲಿ. ಮತ್ತು ಜನರಿಗೆ ಕೂಡ ಜನಜಾಗೃತಿ ಮೂಡಿಸುವಂತ ಕೆಲಸ. ಕೆಲವು ಕಂಪನಿಗಳು ಸಿಸ್ಟಮ್ಯಾಟಿಕ್ ಇರಬಹುದು, ಇಲ್ಲ ಅಂತ ಹೇಳುವುದಿಲ್ಲ. ಯಾಕೆಂತ ಹೇಳಿದ್ರೆ ಕಾನೂನು ಪ್ರಕಾರ ಅವ್ರಿಗೆ ಇಷ್ಟು ಡಿಗ್ರಿ ಐಸಿನಲ್ಲಿ ಇಷ್ಟು ತಿಂಗಳು 9 ತಿಂಗಳ ತನಕ ನಮಗೆ ಚಿಕನ್ ಇಡಬಹುದು ಅಂತ ಇಲ್ಲಿ ಕಾನೂನು ಇರಬಹುದು. ಆದ್ರೆ ಕಾನೂನು ಜನರಿಗೆ ಗೊತ್ತಿರಬೇಕು. ಇದು 8 ತಿಂಗಳಿಂದ ಚಿಕನ್ ಅಂತ ತಿನ್ನಿಸ್ತಿದ್ದೇನೆ ಮಗನಿಗೆ ಅಂತ ಹೇಳಿ ಅದು ಗೊತ್ತಿರಬೇಕು. ಸೊ ಇದು ಜನಜಾಗೃತಿ ಮೂಡಿಸುವಂತ ಕೆಲಸ. ಮತ್ತು ಅಲ್ಲಿ ಅದರ ಮಾಲೀಕರಿಗೆ ಇರುವ ಪರಿಸ್ಥಿತಿ ತೋರಿಸುವಂತ ಕೆಲಸ ಇವತ್ತಾಗಿದೆ. ಅದಾಗ ಇದನ್ನು ಎಲ್ಲರೂ ಕೂಡ ಒಂದು ಸಕಾರಾತ್ಮಕ ತಗೊಳ್ಬೇಕು. ನಾವು ಯಾನೊಂದು ಶಿಕ್ಷೆ ಕೊಡಬೇಕು, ಬಂದ್ ಮಾಡಬೇಕು, ಏನು ತೊಂದರೆ ಅದರಲ್ಲಿ ವಿಚಾರವಿಲ್ಲ. ಅವರವ್ರ ತಪ್ಪನ್ನು ಅರ್ಥ ಮಾಡಿಕೊಂಡು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಮುಂದೆ ಒಂದು ಸಿಸ್ಟಮ್ ಆಗೆಲ್ಲ ಕರೆಕ್ಟ್ ಆಗಿ ಹೋಗ್ಬೇಕಂತ ಹೇಳಿ ಇದನ್ನೆಲ್ಲ ಮಾಡಿದ್ದು. ಈಗ ಮೈನ್ ಈ ನಾನ್ ವೆಜ್ ವಿಚಾರ, ಚಿಕನ್ ಮಟನ್ ವಿಚಾರವಾಗಿ ತುಂಬಾ ಕಳಪೆ ಬರ್ತಾ ಇದೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅನ್ಸೇಫ್, ಬೂಸ್ಟ್, ಫಂಗಸ್ ಆಗಿರ್ತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದ್ದು. ಇದೇನು ಕೇವಲ ನಮ್ಮ ರಾಜ್ಯದ್ದೇನೆ ಆಗಿದ್ದಿದ್ರೆ ಇಷ್ಟೊಂದು ಮಟ್ಟಿಗೆ ಪ್ರಿಸರ್ವ್ ಮಾಡೋದು ಕೂಡ ಆಗೋದು ಸಾಧ್ಯತೆ ಕಡಿಮೆ. ಆದ್ರೆ ಏನ್ ಬೇರೆ ಕಡೆಯಿಂದ ಬರ್ತಾ ಇದೆಯಾ? ಇದು ಏನ್ ಸಿಕ್ಕಿದೆ ಸರ್ ಮೇಲ್ನೋಟಕ್ಕೆ ಮಾಹಿತಿ? ಅಲ್ಲ, ಕೆಲವೊಂದು ಮಾಹಿತಿ ನಮ್ಮ ಅಧಿಕಾರಿ ಹೇಳಿದಾಗೆ ಬೇರೆ ಕಡೆಯಿಂದಲೂ ಕೂಡ ಇವತ್ತು ಬಂದಿದೆ. ದೊಡ್ಡ ಮಟ್ಟದ ಜಾಲವೇ ಇದೆ ಬಾಂಬೆಯಲ್ಲಿ, ವಿದೇಶದಲ್ಲಿ ಬಂದು ಇಡೀ ದೇಶಕ್ಕೆಲ್ಲ ಕೂಡ ಇವತ್ತು ಸಪ್ಲೈ ಮಾಡುವಂಥದ್ದು. ಇದೆಲ್ಲ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು. ಅದಕ್ಕಾಗಿ ರಿಸಲ್ಟ್ ಬರಲಿ. ಮತ್ತೆ ಅಲ್ಲಿ ಬಾಂಬೆಗೆ ಹೋಗ್ತೇವೆ ನಾವು, ಅಧಿಕಾರಿಗಳು ಹೋಗ್ತಾರಲ್ಲಿ ಬಾಂಬೆಗೆ. ರಿಪೋರ್ಟ್ ಬರೋದಕ್ಕೆ ಲ್ಯಾಬ್ ಟೆಸ್ಟ್ಗಳೆಲ್ಲ ಎಷ್ಟು ದಿನ ಆಗ್ಬೋದು ಸರ್? ಅದು ಅಧಿಕಾರಿಗೆ ಗೊತ್ತಿದೆ, ಸ್ವಲ್ಪ ಸಮಯ ತಗೊಳ್ತದೆ. ಮತ್ತೆ ನಾವು ಬೆಸ್ಟ್ ಆಫ್ ದಿ ಬೆಸ್ಟ್ ಲ್ಯಾಬ್ಗೆ ಅದನ್ನು ಕಳಿಸ್ತೇವೆ. ಕೇವಲ ರೇಡ್ಗೆ ಎಚ್ಚರಿಕೆಗೆ ಅಷ್ಟೇ ಸೀಮಿತ ಆಗ್ತಾ ಇದೆಯೋ ಅಥವಾ ಏನು ನೋಟಿಸ್ ಕೊಡುವಂತದ್ದು ಅಥವಾ ಹೋಟೆಲ್ಗಳನ್ನ ಬಂದ್ ಮಾಡುವಂತದ್ದು, ಅಂದ್ರೆ ಮುಂದೆ ಏನ್ ಕ್ರಮ ಅಂತ ಹೇಳಿ ನೋಡಿ. ನಾವಿದು ಬಹುತೇಕ ನಮ್ಮ ಉದ್ದೇಶ ಬಂದ್ ಮಾಡಬೇಕು, ಅಲ್ಲಿ ಶಿಕ್ಷೆಗೊಳಪಡಿಸಬೇಕು, ಅದು ತೊಂದರೆಗಳ ಉದ್ದೇಶ ಅಲ್ಲ. ಯಾರೆಲ್ಲ ಹೋಟೆಲ್ ಮಾಡಿದರೆ ಪಾಪ ಬಂಡವಾಳ ಹಾಕಿ ಕಷ್ಟಪಟ್ಟು ಲೋನ್ ತೆಗೆದೆಲ್ಲ ಮಾಡಿದ್ದಾರೆ, ಅದು ನಡಿಬೇಕಂದ್ರೆ ನಮ್ಮ ಉದ್ದೇಶ. ಅದು ಅವರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರಬೇಕಲ್ಲ. ಬರೇ ಬಂಡವಾಳ ಹಾಕಿ ಸುಮ್ಮನೆ ಕೂತ್ಕೊಂಡ್ರೆ ಆಗ್ತದ? ಅವರ ಸ್ಟಾಫ್ ಏನಿದೆ, ಅವರ ಕಿಚನ್ ಏನಿದೆ, ಅವ್ರು ಇನ್ನೊಬ್ಬರಿಗೆ ಕೆಲಸ ಮಾಡ್ತಾರೆ, ಅದನ್ನು ಕೂಡ ನೋಡಿಕೊಳ್ಬೇಕು. ಅದು ಅವರ ಜವಾಬ್ದಾರಿ. ನಾಳೆ ದೊಡ್ಡ ಮಟ್ಟ 5 ಸ್ಟಾರ್ ಹೋಟೆಲೇ ಇರಲಿ, ಅಲ್ಲೇ ಮಾಲೀಕನ ಮನೆಯವರು ಮತ್ತು ಮಕ್ಕಳು ಹೋಗಿ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂದ್ರೆ ಇದನ್ನೇ ತಿನ್ನೋದಲ್ಲ ಅವರು ಕೂಡ, ಫಂಗಸ್ ಅನ್ನೇ. ಅವ್ರಿಗೆ ಗೊತ್ತಿರಬೇಕು ನಮ್ಮ ಕಿಚನ್ ಪರಿಸ್ಥಿತಿ ಈ ರೀತಿ ಇದೆ ಅಂತೇಳಿ. ಅದಕ್ಕೆ ಅವರವರಿಗೆ ಆ ಪರಿಸ್ಥಿತಿಯನ್ನು ತೋರಿಸುವಂತ ಕೆಲಸ. ಮತ್ತು ಕೆಲವೊಂದು ವಿಚಾರದಲ್ಲಿ ಬಹುಶಃ ಅಷ್ಟು ಹದಗೆಟ್ಟು ಇವರಿಗೆ ಒಂದು ಬುದ್ಧಿ ಕಲಿಸಿದ್ರೆ ಆಗುದಿಲ್ಲ ಎಂಬ ಭಾವನೆ ಬಂದಾಗ ಅದನ್ನು ನಾವು ಬಂದ್ ಮಾಡ್ತೇವೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.